ಹಾಸನದಲ್ಲಿ ಹೃದಯಾಘಾತಕ್ಕೆ 5ನೇ ಬಲಿಯಾಗಿದೆ. ಹೃದಯಾಘಾತಕ್ಕೆ 21 ವರ್ಷದ ನಿತಿನ್ ಬಲಿಯಾಗಿದ್ದಾರೆ. ಹಾಸನದಲ್ಲಿ ಹೃದಯಾಘಾತಕ್ಕೆ 5ನೇ ಬಲಿಯಾಗಿದೆ. ಹೃದಯಾಘಾತಕ್ಕೆ 21 ವಯಸ್ಸಿನ ನಿತಿನ್ ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ನಿತಿನ್. ಡಿಪ್ಲೊಮಾ ವ್ಯಾಸಂಗ ಮಾಡಿ ಕೆಲಸಕ್ಕೆ ಸೇರಿದಂತ ನಿತಿನ್ ಕಳೆದ 15 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ರು. ಪಿಜಿಯಲ್ಲಿ ಉಳಿದುಕೊಂಡಿದ್ರು ಹಾಸನ ಮೂಲದ ನಿತಿನ್. ಬೆಳಿಗ್ಗೆ 10 ಗಂಟೆಯಾದ್ರೂ ಕೂಡ ರೂಮ್ ಬಾಗಿಲು ತೆಗೆದಿರಲಿಲ್ಲ. ಸ್ನೇಹಿತರು ಮತ್ತು ಅಕ್ಕಪಕ್ಕದ ಇದ್ದಂತ ರೂಮ್ನವರು ಬಾಗಿಲನ್ನ ತೆಗೆದು ಒಳಗೆ ಹೋಗಿದ್ರು. ಬಾಗಿಲು ಓಪನ್ ಮಾಡಿ ನೋಡಿದಾಗ ನಿತಿನ್ ಸಾವನ್ನಪ್ಪಿದ್ದ. ಹೊಳೆನರಸೀಪುರ ತಾಲೂಕಿನ ಅಂಬೇಡ್ಕರ್ ನಗರದ ನಿವಾಸಿ ನಿತಿನ್. ಕೊರೋನಾ ಸಂದರ್ಭದಲ್ಲಿ ನಿತಿನ್ ತಾಯಿಯವರು ಕೂಡ ಸಾವನ್ನಪ್ಪಿದ್ರು. ಹೊಳೆನರಸೀಪುರದ ಮತ್ತೊಬ್ಬ ಯುವಕ ಇದೀಗ 5ನೇ ಬಲಿ ಆಗ್ತಿರೋದು ಹಾಸನದಲ್ಲಿ. ಸತತವಾಗಿ ಸಾಲಾಗಿ ಹೃದಯಾಘಾತಕ್ಕೆ ಬಲಿ ಆಗ್ತಿದ್ದಾರೆ. ಸದ್ಯ ಬಲಿಯಾಗಿರೋದು 21 ವಯಸ್ಸಿನ ನಿತಿನ್ ಅಂತ ಗುರುತಿಸಲಾಗಿದೆ. ಇತ್ತೀಚೆಗಷ್ಟೇ 15 ದಿನದ ಹಿಂದೆಯಷ್ಟೇ ಬೆಂಗಳೂರಿಗೆ ಬಂದಿದ್ರು, ಒಂದು ಪಿಜಿ ಮಾಡ್ಕೊಂಡಿದ್ರು. ಈಗಷ್ಟೇ ಒಂದು ಕೆಲಸ ಸೇರಿದ್ರು, ಓದು ಮುಗಿಸಿ 21 ವಯಸ್ಸು ಅಷ್ಟೇ. ಇಷ್ಟು ಯಂಗ್ ಏಜಲ್ಲಿ ಈ ರೀತಿಯಾಗಿ ಮೃತಪಟ್ಟಿರೋದು ಆ ಕುಟುಂಬಕ್ಕೆ ಬರಸಿಡಿಲು. ಯಾಕಂದ್ರೆ ಕೊರೋನಾ ಟೈಮಲ್ಲಿ ಅವರ ತಾಯಿ ಕೂಡ ಮೃತಪಟ್ಟಿದ್ರಂತೆ. ಮತ್ತೊಂದು ಕಡೆಯಲ್ಲಿ ಮನೆಗೆ ಆಧಾರ ಆಗಿದ್ದಂತ ಮಗನನ್ನ ಕಳೆದುಕೊಂಡಿದ್ದಾರೆ. ಸಾಲು ಪ್ರಕರಣ. ಹಾಸನ ಜಿಲ್ಲೆಯಲ್ಲೇ ಈಗ 5ನೇ ಸಾವಿದು ಹೃದಯಾಘಾತಕ್ಕೆ. ಎಲ್ಲರೂ ಕೂಡ ಯಂಗ್ ಏಜ್, ಯಾರು ಕೂಡ ವಯಸ್ಸಾದವರು, ಮಗದೊಂದು ಕಾಯಿಲೆ ಇರೋರಲ್ಲ. ಯಂಗ್ ಏಜ್ ಅಲ್ಲೇ ಮೃತಪಡ್ತಿದ್ದಾರೆ. ಹಾಸನದಲ್ಲಿ ಈಗ 5ನೇ ಬಲಿ ಆಗಿದೆ ಹೃದಯಾಘಾತಕ್ಕೆ. ಇದಕ್ಕೆ ಏನು ಕಾರಣ? ಜೀವನ ಶೈಲಿನ, ಮಗದೊಂದ ಅನ್ನೋ ಪ್ರಶ್ನೆ ಕಾಡ್ತಿದೆ. ಒಟ್ಟಿನಲ್ಲಿ ಇತ್ತೀಚೆಗಷ್ಟೇ ಖಾಸಗಿ ಕಂಪನಿಯಲ್ಲಿ ಕೆಲಸ ಹುಡ್ಕೊಂಡಿದ್ರು, ಜೀವನ ಕಟ್ಕೊಳ್ಳುವಂತ ಸಂದರ್ಭ, ಪಿಜಿ ಮಾಡ್ಕೊಂಡಿದ್ರು. ಆದ್ರೆ ಪಿಜಿ ಅಲ್ಲಿ ಈ ರೀತಿಯಾಗಿ ಮೃತಪಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಹಾಸನದ ರಿಪೋರ್ಟರ್ ಚೇತನ್. ಏನು ಕಾರಣ? ಮೊದಲೇನಾದ್ರೂ ಇವರಿಗೆ ಹಾರ್ಟ್ ಸಂಬಂಧಂತ ಏನಾದ್ರೂ ಕಾಯಿಲೆಗಳೇ ಇತ್ತಾ? ಯಾವಾಗ ಬೆಂಗಳೂರಿಗೆ ಹೋಗಿದ್ರು? ಸದ್ಯ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಏನ್ ಹೇಳ್ತಿದ್ದಾರೆ ಅಂತ? ಎಸ್ ಅಖಿಲೇಶ್, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಅಂಬೇಡ್ಕರ್ ನಿವಾಸಿ ನಿತಿನ್ ಆಗಿರ್ತಾರೆ. ಇವರು ಈಗಷ್ಟೇ ವ್ಯಾಸಂಗವನ್ನ ಮಾಡಿ ಕೆಲವು ದಿನಗಳ ಹಿಂದಷ್ಟೇ ಬೆಂಗಳೂರಿಗೆ ತಮ್ಮ ಜೀವನವನ್ನ ಕಟ್ಕೊಳ್ಳಿಕ್ಕೆ 21 ವರ್ಷದ ನಿತಿನ್ ಹೋಗಿರೋ ಅಂತ ಸಂದರ್ಭದಲ್ಲಿ ಬೆಳಗ್ಗೆ ಪಿಜಿಯಲ್ಲಿ ಈ ಘಟನೆ ನಡೆದಿರೋ ಅಂತದ್ದು. ಅಂದ್ರೆ ಸುಮಾರು 10 ಗಂಟೆ ಆದ್ರೂ ಕೂಡ ಹೊರಗಡೆ ಬರದೇ ಇದ್ದಾಗ ಅಕ್ಕಪಕ್ಕದ ಹುಡುಗರುಗಳು ಏನಿರ್ತಾರೆ ಅವರು ಗಮನಿಸಿದಾಗ ಈ ತರದೊಂದು ಘಟನೆ ಬೆಳಕಿಗೆ ಬಂದಿರೋ ಅಂತದ್ದು ಅಖಿಲೇಶ್. ಎಸ್, ಜೊತೆಲಿ ಅವರಿಗೆ ಮನೇಲಿ ಯಾರ್ಯಾರಿದ್ದಾರೆ? ಪಾಪ ಅವ್ರ ತಾಯಿಯೂ ಕೂಡ ಹಿಂದೆ ಮೃತಪಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಗೊತ್ತಾಗ್ತಿದೆ. ಹೌದು, ಈ ಹಿಂದೆ ಏನು ಕೋವಿಡ್ ಟೈಮ್ ನಲ್ಲಿ ಅವರ ತಾಯಿ ಕೂಡ ಮೃತರಾಗಿದ್ರು. ಇವನು ಒಬ್ಬನೇ ಮಗ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗಿರ್ಬೇಕಾದ್ರೆ ಇನ್ನು 21 ವರ್ಷದ ಇನ್ನು ಚಿಕ್ಕ ವಯಸ್ಸಿಗೆ ಈ ತರ ಘಟನೆ ಆಗಿರೋಂಥದ್ದು. ಹಾಸನ ಜಿಲ್ಲೆಯಲ್ಲಿ ನಿಜವಾಗ್ಲೂ ಕೂಡ ಯುವಕರು ಯುವತಿಯರಿಗೆ ಈ ತರದ ಘಟನೆ ಸಂಭವಿಸ್ತಾ ಇರೋದು ನಿಜವಾಗ್ಲೂ ಹಾಸನ ಬೆಚ್ಚಿ ಬೀಳುವಂತಹ ಹೃದಯಾಘಾತಕ್ಕೆ ಬಲಿಯಾಗ್ತಿರೋ ಅಂತದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಯಾಕಂದ್ರೆ ಈಗಷ್ಟೇ 19-20 ವರ್ಷದ ಹುಡುಗರಿಗೇನೆ ಈ ಹೃದಯಾಘಾತ ಆಗ್ತಿರೋ ಅಂತದ್ದು ನಿಜವಾಗ್ಲೂ ಚೆನ್ನಾಗಿದ್ದಂತಹ ಆರೋಗ್ಯವಾಗಿದ್ದಂತಹ ಹುಡುಗರುಗಳಿಗೆ ಈ ತರದ್ದು ಆಗ್ತಿರೋದು, ಯುವಕ ಯುವತಿಯರಿಗೆ ಆಗ್ತಿರೋದನ್ನ ನಾವಿಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾಣಬಹುದಾಗಿದೆ. ಎಸ್, ಧನ್ಯವಾದಗಳು ಚೇತನ್ ತಮ್ಮೆಲ್ಲ ಮಾಹಿತಿಗೆ.